ನಾವು ಎಲ್ಲ ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲ ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಹಂತ ಹಂತವಾಗಿ ಹೋರಾಟಗಳು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ನಿನ್ನೆ ದಿವಸ ಎಲ್ಲ ಮುಖಂಡರು. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಬಾಡಕ್ರಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಶನಿವಾರ 25 ನಾಳೆ 25 ಬೆಳಗ್ಗೆ 10:30ಕ್ಕೆ ಬಾಡಕ್ರಸ್ ಹತ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ. ಎಲ್ಲ ಹಂತದ ಹೋರಾಟಗಳು ರೂಪುರೇಷೆ ಮಾಡ್ತಾ ಇದ್ದೀವಿ. ಈ ಹಂತದ ಹೋರಾಟಗಳು ಸರ್ಕಾರ ಬಗ್ತಾ ಇದ್ರೆ, ಅಧಿಕಾರಿಗಳು ಸರ್ಕಾರ ಮಣಿದಿದ್ರೆ ತಾಲೂಕುಗಳು ಬಂದ್ ಮಾಡ್ತೀವಿ. ಈ ಅಚ್ಚುಕಟ್ಟು ಬರ್ತಕ್ಕಂಥ ತಾಲೂಕುಗಳು ಮತ್ತು ಅದೇ ಸ್ಥಳಕ್ಕೆ ಹೋಗಿ 16,000 ಜನ ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಆವರಾತ್ರಿ ಧರಣಿ ಸತ್ಯಾಗ್ರಹ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಕಥಾವಸ್ತು ನಾಯಕ ಸಮ್ಮೇಳನನೇ ಈ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ, ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ಮದರ್ಸ್ ಡೇ, ಪೇರೆಂಟ್ಸ್ ಡೇ, ಫಾದರ್ ಡೇ, ಲವರ್ಸ್ ಡೇ, ಈ ರೀತಿ ಎಲ್ಲ ಇರುತ್ತಲ್ವಾ. ಅದೊಂದು ಸಂತೋಷ ಕೊಡುವಂತ ಡೇಗಳು. ಅದಕ್ಕಿಂತ 1000ರಷ್ಟು ಸಂತೋಷ ಕೊಡಬೇಕಾದಂತ ದಿನ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ಯಾಕಂದ್ರೆ ಒಂದು ಪ್ರಾಣ ಉಳಿಸುವಂತ ಪ್ರಯತ್ನ ಇದೆ. ಮಕ್ಕಳಾಗಬಹುದು, ವ್ಯಾಪಾರಸ್ಥರಾಗಬಹುದು, ರೈತರಾಗಬಹುದು, ಪ್ರೇಮಿಗಳಾಗಬಹುದು, ಸಣ್ಣ ಸಣ್ಣ ವಿಷಯಕ್ಕೆ ಫ್ರಸ್ಟ್ರೇಷನ್ಗೆ ಹೋಗಿ ನಾನಿನ್ನು ಜೀವನದಲ್ಲಿ ನಾನು ಬದುಕೋದೇ ವೇಸ್ಟು, ನಾನು ಸಾಯನ ಅನ್ನೋ ಪರಿಸ್ಥಿತಿ ಬರುವಾಗ ಅವರ ಪ್ರಾಣ ಉಳಿಸೋದು ಸಾಮಾನ್ಯ ಅಲ್ಲ. ಭಗವಂತ ನಮ್ಗೆ ಜನ್ಮ ಕೊಟ್ಟಿದ್ದಾನೆ, 100 ವರ್ಷ ಬಾಳಿ ಅಂತ. ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ಗುರುಗಳು, ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಂತದ್ರಲ್ಲಿ ಯಾವುದೋ ಸಣ್ಣ ಕಾರ್ಯಕ್ರಮಕ್ಕೆ, ಸಣ್ಣ ಫೇಲ್ಯೂರ್ಗೆ ಸ್ಟೂಡೆಂಟ್ಸ್ ಇರ್ತಾರೆ, ಫೇಲ್ ಆಗ್ತಾರೆ, ಭಯ ಬೀಳ್ತಾರೆ, ಹೆಂಗೆ ಸಮಾಜನ ಫೇಸ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮ ಅವಮಾನ ಆಗತ್ತೆ, ನಾನು ಸಾಯುದೇ ವಾಸ ಅಂತ ಅವರು ಬರ್ತಾರೆ. ವ್ಯಾಪಾರಸ್ಥರಷ್ಟೇ, ವ್ಯಾಪಾರ ಲಾಸ್ ಆದ್ಮೇಲೆ ಇನ್ನಷ್ಟೇ ನಮ್ಮ ಜೀವನ ಸಾಲಗಾರ ಕಾಟ ನಾವು ತಡೆಯಕ್ಕಾಗಲ್ಲ, ತಪ್ಪಿಸ್ಕೊಂಡು ಹೋಗೋಣ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಇರೋರ ಪರಿಸ್ಥಿತಿ ಏನು, ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು, ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು. ಅದಕ್ಕೋಸ್ಕರ ಆತ್ಮಹತ್ಯೆ ಪ್ರಯತ್ನ ಮಾಡಬೇಡಿ. ಸಹಾಯಕ್ಕೆ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ, ಸಾಧನ ಮಾಡಿ ಅನ್ನೋ ಒಂದು ಕಮೋಷನ್, ಒಂದು ಮೋಟಿವೇಶನ್ ಇರುವಂತ ಚಿತ್ರನೇ ಸೆಪ್ಟೆಂಬರ್ 10. ಅದರಿಂದ